नमस्ते छात्रों, कैसे हैं आप सभी। घर में ही है इसलिए स्वस्थ हैं और सुरक्षित हैं, बहुत अच्छी बात है। अच्छा, आज हम 10वीं कक्षा के तृतीय भाषा हिंदी में 5वां पाठ पढ़ने जा रहे हैं। 5वां पाठ है मेरा बचपन। यह पाठ हमारे देश के महान वैज्ञानिक एवं भूतपूर्व राष्ट्रपति डॉक्टर APJ अब्दुल कलाम की आत्मकथा का एक छोटा सा भाग है यह पाठ। तो हम यह पाठ साहित्य की विधा आत्मकथा है। आत्मकथा किसी ख्यात लेखक व्यक्ति के जीवन की आत्माभिव्यक्ति है। इसमें व्यक्तिगत जीवन के महत्वपूर्ण, तलस्पर्शी और उपदेशात्मक प्रसंगों का संबंध वर्णन होता है। यह लेखक की आपबीती और जगबीती है। आत्मकथा प्रथम पुरुष में लिखी जाती हैं। प्रस्तुत गद्यांश को उनकी आत्मिकी उड़ान से लिया गया है। ಆತ್ಮಕಥಾ ಅಂದರೆ ಯಾವುದೇ ಒಬ್ಬ ಖ್ಯಾತ ಲೇಖಕರು ಅಥವಾ ವ್ಯಕ್ತಿಯ ಜೀವನದ ಒಂದು ಆತ್ಮಾಭಿವ್ಯಕ್ತಿ, ಅಂದರೆ ಅವರೇ ಹೇಳ್ಕೊಂಡಿರ್ತಕ್ಕಂಥ ಒಂದು अभिव्यक्ति। इसमें व्यक्तिगत जीवन के महत्वपूर्ण, तलस्पर्शी और उपदेशात्मक प्रसंगों का ಸಂಬಂಧ ವರ್ಣನ होता है। ಅಂದರೆ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಉಂಟಾದಂತಹ ಮಹತ್ವವಾದ ವಿಚಾರಗಳನ್ನು ತಲಸ್ಪರ್ಶಿಯಾಗಿ ಉಪದೇಶಗಳ ರೂಪದಲ್ಲಿ ನಮಗೆ ವರ್ಣನೆ ಮಾಡ್ತಾ ಹೋಗ್ತಾರೆ। ಇದು ಲೇಖಕರ ಅನುಭವ ಮತ್ತು ಜನರ ಅನುಭವವನ್ನು ಕುರಿತದ್ದಾಗಿದೆ। ಈ ಆತ್ಮಕಥೆ ಸಾಮಾನ್ಯವಾಗಿ ಪ್ರಥಮ ಪುರುಷನಲ್ಲೇ ಬರೆಯಲಾಗ್ತದೆ। ಪ್ರಸ್ತುತ ಈ ಗದ್ಯಾಂಶ ಅವರ ಆತ್ಮಕಥೆ ಅಗ್ನಿ ಕಿ ಉಡಾನ್, ಅಂದರೆ ವಿಂಗ್ಸ್ ಆಫ್ ಫೈರ್ ಅಂತ ಅವರು ಬರೆದಿದ್ದಾರೆ। ಅದನ್ನು ಹಿಂದಿಯಲ್ಲಿ ಅಗ್ನಿ ಕಿ ಉಡಾನ್ ಅಂತ ಅನುವಾದಿಸಲಾಗಿದೆ। ಕನ್ನಡದಲ್ಲೂ ಕೂಡ ಇದನ್ನು ಅಗ್ನಿಯ ರೆಕ್ಕೆಗಳು ಅಂಥೇಳಿ ಅನುವಾದಿತ ಕೃತಿಯಿಂದ ತೆಗೆದುಕೊಂಡಿದ್ದಾರೆ ಮಕ್ಕಳೇ। पहले इस पाठ के आशय के बारे में जानेंगे छात्रों। भारत के राष्ट्रपति कलाम जी का जीवन सादगी का मिसाल था। मिसाल यानी उदाहरण। सादगी ಅಂದರೆ ಸರಳತೆ, ಸಿಂಪ್ಲಿಸಿಟಿ। ನಮ್ಮ ಭಾರತದ ಮಾಜಿ ರಾಷ್ಟ್ರಪತಿಗಳಾಗಿದ್ದಂತಹ APJ ಅಬ್ದುಲ್ ಕಲಾಂ ಅವರ ಜೀವನ ಸರಳತೆಗೆ ಒಂದು ಮಾದರಿ, ಒಂದು ಉದಾಹರಣೆ। उनके माता पिता का परिश्रम, आडंबरहीन जीवन सबके लिए आदर्शप्राय है। ಅವರ ತಂದೆ ತಾಯಿಗಳು ಅವರು ಪಡ್ತಾ ಇದ್ದಂತಹ ಪರಿಶ್ರಮ, ಆಡಂಬರಹೀನ ಜೀವನ ಅಂದರೆ ತುಂಬ ಸರಳವಾದ ಜೀವನ ಶೈಲಿ ಒಂದು, ಅದು ಎಲ್ಲರಿಗೂ ಕೂಡ ತುಂಬ ಆದರ್ಶಪ್ರಾಯವಾಗಿತ್ತು। उनका परिवार ಅತಿಥಿಯೋಂ ಕಿ ಸೇವಾ ಸೆ ಸಂತೃಪ್ತ ಥಾ। ಅತಿಥಿ ಸತ್ಕಾರ ಮಾಡೋದ್ರಲ್ಲಿ ಅವ್ರಿಗೆ ತುಂಬ ಆಸಕ್ತಿ ಮತ್ತು ಅವರಿಗೆ ತುಂಬ ಸಂತೃಪ್ತಿಯನ್ನು ತಂದುಕೊಟ್ಟಂಥ ವಿಷಯ। ಉನ್ಕಾ ಪರಿವಾರ ಧಾರ್ಮಿಕ ಏಕತಾ ಕೋ ಮಾನ್ತಾ ಥಾ। ಅವರ ಮನೆತನ ಧಾರ್ಮಿಕ ಏಕತೆಯಲ್ಲಿ ತುಂಬ ನಂಬಿಕೆಯನ್ನು ಹೊಂದಿತ್ತು। ಅಂದರೆ ಇತರ ಧರ್ಮೀಯರನ್ನು ಕೂಡ ತುಂಬ ಗೌರವದಿಂದ ಕಾಣುವಂತಹ ಮತ್ತು ಸಾಮರಸ್ಯದಿಂದ ಬದುಕ್ತಾ ಇದ್ದಂತಹ ಕುಟುಂಬ ಅವರದು। बच्चों के चैतन्य बहुमुखी व्यक्तित्व के निर्माण के लिए ऐसे आदर्श व्यक्तियों की जीवनी प्रेरणाप्रद है। ಮಕ್ಕಳ ಒಂದು ಚೈತನ್ಯಶೀಲ ಮತ್ತು ಬಹುಮುಖಿ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಇಂತಹ ಆದರ್ಶ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆ, ಅವರ ಒಂದು ಜೀವನ ಗಾಥೆ ಬಹಳಷ್ಟು ಪ್ರೇರಣೆಯನ್ನು ಕೊಡುತ್ತೆ ಮಕ್ಕಳೇ। ಹಾಗಾಗಿ
ಇಂತಹ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು, ಆತ್ಮಕಥೆಯನ್ನು ನಾವೆಲ್ಲ ಓದಿ ತಿಳ್ಕೊಳ್ಬೇಕು ಮತ್ತು ಅವರಿಂದ ಒಂದು ಒಳ್ಳೆಯ ಪ್ರೇರಣೆಯನ್ನು ಪಡೆದುಕೊಳ್ಬೇಕು ಮಕ್ಕಳು. अच्छा, अब हम इस पाठ के लेखक डॉक्टर APJ अब्दुल कलाम जी का परिचय प्राप्त कर लेंगे छात्रों। लेखक का पूरा नाम है अउल फकीर जैनुलाब्दीन अब्दुल कलाम। क्या है? अउल फकीर, APJ, A यानी अउल, P यानी फकीर, जे यानी जैनुलाब्दीन अब्दुल कलाम इनका पूरा नाम है। इनका जन्म कब और कहाँ हुआ? 15 अक्टूबर सन 1931 को रामेश्वरम में हुआ। 15ನೇ ಅಕ್ಟೋಬರ್ 1931ರಂದು ತಮಿಳುನಾಡಿನ ರಾಮೇಶ್ವರಂ ಎಂಬಲ್ಲಿ ಅವರು ಜನಿಸ್ತಾರೆ. 25 जुलाई 2002 से 24 जुलाई 2007 तक हमारे देश के राष्ट्रपति थे। ಅಬ್ದುಲ್ ಕಲಾಂ ಜಿ ಅವರು ನಮ್ಮ ದೇಶದ 11ನೇ ರಾಷ್ಟ್ರಪತಿಗಳಾಗಿ 25 ಜುಲೈ 2002ರಿಂದ 24 ಜುಲೈ 2007ರವರೆಗೆ ಅವರು ರಾಷ್ಟ್ರಪತಿಯ ಸ್ಥಾನದಲ್ಲಿ ಕಾರ್ಯನಿರ್ವಹಿಸಿದರು ಮಕ್ಕಳೇ. मिसाइल मैन, जनवादी राष्ट्रपति के नाम से भारत के करोड़ों हृदय में वे प्रतिष्ठित हैं। ಅವರಿಗೆ ಮಿಸೈಲ್ ಮ್ಯಾನ್ ಅಂತ ಕರೀತಾರೆ, ಕ್ಷಿಪಣಿ ಜನಕ. ಮತ್ತೆ ಜನವಾದಿ ರಾಷ್ಟ್ರಪತಿ, ಸಾಮಾನ್ಯ ಜನರ ಮಧ್ಯೆ ಅವರು ತುಂಬಾ ಬೆರೀತಾ ಇದ್ರು, ಹಾಗಾಗಿ ಅವರಿಗೆ ಜನವಾದಿ ರಾಷ್ಟ್ರಪತಿ ಅಂತ ಕೂಡ ಕರೀತಾರೆ. ಹೀಗೆ ಭಾರತೀಯರ ಕೋಟಿಗಟ್ಟಲೆ ಜನರ ಮನಸ್ಸಿನಲ್ಲಿ, ಹೃದಯದಲ್ಲಿ ಅವರು ಇಂದಿಗೂ ನೆಲೆಸಿದ್ದಾರೆ ಮಕ್ಕಳು. बच्चों तथा युवकों के चैतन्यशील एवं बहुमुखी व्यक्तित्व के निर्माण करना चाहते थे. ಅವರು ವಿಶೇಷವಾಗಿ ಮಕ್ಕಳು ಮತ್ತು ಯುವಕರು ಈ ದೇಶದ ಸಂಪತ್ತು, ಅವರ ವ್ಯಕ್ತಿತ್ವ ಉತ್ತಮಗೊಳ್ಳಬೇಕು, ಅವರು ಚೈತನ್ಯಶೀಲರಾಗಬೇಕು, ಅವರು ಬಹುಮುಖ ಪ್ರತಿಭೆ ಹೊರಗೆ ಬರಬೇಕು ಅಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದಕ್ಕಾಗಿ ಅವರು ಅನೇಕ ಅಭಿಯಾನಗಳಲ್ಲಿ ಭಾಗವಹಿಸ್ತಾ ಇದ್ರು, ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ರು. ಅವ್ರು ಯಾವಾಗಲೂ ರಾಷ್ಟ್ರಪತಿಗಳಾಗಿದ್ದಾಗಲೂ ಕೂಡ ಅವ್ರು ಎಲ್ಲೇ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಅಲ್ಲಿ ಅವರು ಯಾವುದಾದ್ರೂ ಒಂದು ಶಾಲೆ ಅಥವಾ ಕಾಲೇಜಿನ ಮಕ್ಕಳೊಂದಿಗೆ, ಯುವಕರೊಂದಿಗೆ ಅವರು ಸಂವಾದವನ್ನು ಏರ್ಪಡಿಸ್ಕೊಳ್ತಾ ಇದ್ರು. ಅಲ್ಲಿ ಅವರೊಂದಿಗೆ ಮುಕ್ತವಾಗಿ ಮಾತನಾಡುತ್ತಾ ಇದ್ದರು. ಅವರಿಗೆ ಒಂದು ಮೋಟಿವೇಶನ್ ಅಂದರೆ ಪ್ರೇರಣೆಯನ್ನು ನೀಡ್ತಾ ಇದ್ರು ಮಕ್ಕಳು. उनकी रचनाएं देखिए. अग्नि की उड़ान, अग्नि की उड़ान ಅನ್ನೋದು ಅವರ ಆತ್ಮಕಥೆ ಮಕ್ಕಳೇ. ನಮ್ಮ ಪಾಠ ಏನಿದೆ ಮೇರಾ ಬಚ್ಪನ್, ಇದು ಈ ಅಗ್ನಿ ಕಿ ಉಡಾನ್ ಅನ್ನುವಂಥ ಅವರ ಆತ್ಮಕಥೆಯ ಒಂದು ಅಂಶ. ಇದನ್ನು ಇಂಗ್ಲಿಷ್ನಲ್ಲಿ ವಿಂಗ್ಸ್ ಆಫ್ ಫೈರ್ ಅಂತ ಬರೆದಿದ್ದಾರೆ ಅವರು. ಅದನ್ನು ಹಿಂದಿನಲ್ಲಿ ಅಗ್ನಿ ಕಿ ಉಡಾನ್ ಅಂತ ಅನುವಾದಿಸಲಾಗಿದೆ. ಕನ್ನಡದಲ್ಲೂ ಕೂಡ ಅಗ್ನಿಯ ರೆಕ್ಕೆಗಳು ಅಂತ ಅದನ್ನು ಅನುವಾದ ಮಾಡಿದ್ದಾರೆ. ಹಾಗೆಯೇ ಇಂಡಿಯಾ 2020, ಇಗ್ನೈಟೆಡ್ ಮೈಂಡ್ಸ್, ಅನಲಿಸಿಂಗ್ ದ ಪವರ್ ವಿದಿನ್ ಇಂಡಿಯಾ, ಇವು ಅವರ ಪ್ರಮುಖ ಕೃತಿಗಳು. ಪುರಸ್ಕಾರ, ಅವರಿಗೆ ಯಾವ್ಯಾವೆಲ್ಲ ಪುರಸ್ಕಾರಗಳು ಪ್ರಾಪ್ತವಾಗಿವೆ? ಪದ್ಮಭೂಷಣ್, ಪದ್ಮವಿಭೂಷಣ್, भारत रत्न और रामानुजन पुरस्कार आदि से आप सम्मानित हैं. ಅವರಿಗೆ ಪದ್ಮಭೂಷಣ ಪುರಸ್ಕಾರ ಸಿಕ್ಕಿದೆ, ಪದ್ಮವಿಭೂಷಣ ಸಿಕ್ಕಿದೆ, ಅತ್ಯುನ್ನತವಾದ ಭಾರತ ರತ್ನ ಪುರಸ್ಕಾರ ಸಿಕ್ಕಿದೆ ಮತ್ತು ರಾಮಾನುಜನ್ ಪುರಸ್ಕಾರ ಕೂಡ ಸಿಕ್ಕಿದೆ ಮಕ್ಕಳು. ಇಂತಹ ಮಹಾನ್ ವಿಜ್ಞಾನಿಯ ನಿಧನ ಯಾವಾಗಾಯಿತು ಅಂದರೆ 27 जुलाई 2015 को इनका निधन हुआ. 27ನೇ ಜುಲೈ 2015ರಂದು ಈ ಮಹಾನ್ ವಿಜ್ಞಾನಿ ನಮ್ಮನ್ನು ಅಗಲಿದರು ಮಕ್ಕಳೇ. ಅದು ಕೂಡ ಅವರು ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡ್ತಾ ಇದ್ರು. ಉಪನ್ಯಾಸ ನೀಡ್ತಾನೆ ಅವರು ಕುಸಿದು ಹೋದರು. ತಮ್ಮ ಜೀವನದ ಕೊನೆ ಗಳಿಗೆವರೆಗೂ ಕೂಡ
ಅವರು ಈ ದೇಶದ ಜನರಿಗೆ, ಯುವಕರಿಗೆ ವಿಶೇಷವಾಗಿ ಇಂತಹ ಪ್ರೇರಣಾದಾಯಿ ಉಪನ್ಯಾಸಗಳನ್ನು ನೀಡ್ತಾನೆ ತಮ್ಮ ಕೊನೆಯ ಉಸಿರನ್ನು ಬಿಟ್ಟರು ಅನ್ನುವಂಥದ್ದು ಅತ್ಯಂತ ವಿಷಾದನೀಯವಾಗಿರ್ತಕ್ಕಂಥ ಸಂಗತಿ. ಮಕ್ಕಳೇ, ಅವರನ್ನು ಕಳ್ಕೊಂಡದ್ದು. ಹಾಗಾದರೆ ಇವತ್ತು ಈಗ ಅವರ ಬರೆದಿರ್ತಕ್ಕಂತಹ और मेरा बचपन ಅನ್ನುವಂಥ ಅವರ ಆತ್ಮಕಥೆಯ ಈ ಭಾಗವನ್ನು ನೋಡೋಣ ಮಕ್ಕಳೇ. अच्छा छात्रों, अब हम डॉक्टर APJ अब्दुल कलाम द्वारा लिखित आत्मकथा अग्नि की उड़ान का एक अंश, एक छोटा सा भाग मेरा बचपन पाठ का अध्ययन करेंगे. मैं पहले इसका आदर्श वाचन करता हूं. आप भी अपना पाठ्य पुस्तक निकालिए. पृष्ठ संख्या 32, ಪುಟ ಸಂಖ್ಯೆ 32 ತೆರೆಯಿರಿ ಮಕ್ಕಳೇ. विराम चिन्हों पर ध्यान रखते हुए उतार चढ़ाव के साथ पढ़ना है. मैं अब इस पाठ को पढ़ता हूं. आप नजर दौड़ाइए और अच्छी तरह उसे गौर करके देख लीजिए. मेरा जन्म मद्रास राज्य, अब तमिलनाडु के रामेश्वरम कस्बे में एक मध्यम वर्गीय परिवार में हुआ था. मेरे पिता जैनुलाब्दीन की कोई बहुत अच्छी औपचारिक शिक्षा नहीं हुई थी और न ही वे कोई बहुत धनी व्यक्ति थे. इसके बावजूद वे बुद्धिमान थे और उनमें उदारता की सच्ची भावना थी. मेरी माँ आशी अम्मा उनकी आदर्श जीवन संगिनी थी. मेरे माता पिता को हमारे समाज में एक आदर्श दंपति के रूप में देखा जाता था. मैं कई बच्चों में से एक था. लंबे चौड़े व सुंदर माता पिता का छोटी कद काठी का साधारण सा दिखने वाला बच्चा. हम लोग अपने पुश्तैनी घर में रहते थे. रामेश्वरम की मस्जिद वाली गली में बना यह घर चूने, पत्थर व ईंट से बना पक्का और बड़ा था. मेरे पिता आडंबरहीन व्यक्ति थे और सभी अनावश्यक एवं ऐशो आराम वाली चीजों से दूर रहते थे. पर घर में सभी आवश्यक चीजें समुचित मात्रा में सुलभता से उपलब्ध थीं. वास्तव में मैं कहूंगा कि मेरा बचपन बहुत ही निश्चिंतता एवं और सादगी में बीता, भौतिक एवं भावनात्मक दोनों ही दृष्टियों से. मैं प्रायः अपनी माँ के साथ ही रसोई में नीचे बैठकर खाना खाया करता था. वे मेरे सामने केले का पत्ता बिछाती और फिर उस पर चावल एवं सुगंधित स्वादिष्ट सांबार डालती. साथ में घर का बना अचार और नारियल की ताजी चटनी भी होती. प्रतिष्ठित शिव मंदिर, जिसके कारण रामेश्वरम प्रसिद्ध तीर्थ स्थल है, का हमारे घर से 10 मिनट का पैदल रास्ता था. जिस इलाके में हम रहते थे वहां मुसलमान बहुल था, लेकिन वहां कुछ हिंदू परिवार भी थे जो अपने मुसलमान पड़ोसियों के साथ मिलजुल कर रहते थे. हमारे इलाके में एक बहुत ही पुरानी मस्जिद थी जहां शाम को नमाज के लिए मेरे पिताजी मुझे अपने साथ ले जाते थे. रामेश्वरम मंदिर के सबसे बड़े पुजारी पक्षी लक्ष्मण शास्त्री मेरे पिताजी के अभिन्न मित्र थे. आध्यात्मिक मामलों पर चर्चाएं करते रहते.
जब मैं प्रश्न पूछने लायक बड़ा हुआ तो मैंने पिताजी से नमाज की प्रासंगिकता के बारे में पूछा। वे कहते, जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो, जिसमें दौलत, आयु, जाति या धर्म पंथ का कोई भेदभाव नहीं होता। मुझे याद है पिताजी की दिनचर्या पौ फटने के पहले से ही सुबह 4 बजे नमाज पढ़ने के साथ शुरू हो जाती थी। नमाज के बाद वे हमारे नारियल के बाग जाया करते। बाग घर से करीब 4 मील दूर था। करीब दर्जन भर नारियल कंधे पर लिए पिताजी घर लौटते और उसके बाद ही उनका नाश्ता होता। मैंने अपनी विज्ञान एवं प्रौद्योगिकी की सारी जिंदगी में पिताजी की बातों का अनुसरण करने की कोशिश की है। मैंने उन बुनियादी सत्यों को समझने का भरसक प्रयास किया है कि ऐसी कोई दैवी शक्ति जरूर है जो हमें भ्रम, दुखों, विषाद और असफलता से छुटकारा दिलाती है तथा सही रास्ता दिखाती है। यहाँ तक इस कक्षा में पढ़ेंगे और बाकी का जो पाठ है उसे अगली कक्षा में पढ़ेंगे छात्रों। तो अभी तक पढ़े गए इस पाठ में कुछ नए शब्द आए हैं। उन नए शब्दों का अर्थ देखेंगे छात्रों। अब हम इस पाठ में आए हुए नए शब्दों का अर्थ देखेंगे। देखिए, कस्बा। कस्बा का अर्थ है छोटा शहर, चिक्क पट्टण। जीवन संगिनी यानी पत्नी, जीवन संगाती, हेंडती। रोजाना यानी नित्य, प्रतिदिन। कदकाठी ಅಂದ್ರೆ ದೇಹದ ಗಠನ, ಒಂದು ದೇಹದ ಮೈಕಟ್ಟು. ಸಮುಚಿತ ಅಂದ್ರೆ ಯೋಗ್ಯ. पुश्तैनी ಅಂದ್ರೆ ಪೈತೃಕ್, पीढ़ियों से आया हुआ, पूर्वजರಿಂದ ಬಂದಿರುವಂತಹ ಒಂದು ಮನೆ. ಬಹುಲ್ ಅಂದ್ರೆ ಬಹುತ್, ಬಹಳ ಇರುವಂತಹ, ಹೆಚ್ಚಾಗಿರುವಂತಹ. ನೆಕ್ಸ್ಟ್ ಪೌಪಟ್ನ. ಪೌಪಟ್ನ ಅನ್ನೋದು ಒಂದು ಮುಹಾವರ. ಅಂದರೆ ಒಂದು ಮುಹಾವರ ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತೀವಿ? ನುಡಿಗಟ್ಟು. ಪ್ರಭಾತ್ ಹೋನ, ಬೆಳಗಾಗುವುದು, ಮುಂಜಾವು, ಪ್ರಾತಃ ಕಾಲ. ಬುನಿಯಾದ್. ಬುನಿಯಾದ್ ಅಂದರೆ ನೀರು, ಬುನಾದಿ, ಕೆಳದಿ. ಭರ್ಸಕ್ ಅಂದರೆ ಯಥಾಶಕ್ತಿ, ಎಷ್ಟು ಸಾಧ್ಯ ಇದೆಯೋ ಶಕ್ತಿ ಮೀರಿ ಪ್ರಯತ್ನ ಪಡುವುದು. प्रयास प्रयत्न। तो छात्रों, अब हम इस पाठ का विस्तार रूप से विश्लेषण करेंगे। मेरा जन्म मद्रास राज्य अब तमिलनाडु के रामेश्वरम कस्बे में एक मध्यम वर्गीय परिवार में हुआ था। देखिए छात्रों, इस पाठ के लेखक डॉक्टर एपीजे अब्दुल कलाम वे कहते हैं मेरा जन्म यानी उनका जन्म कब हुआ था? तमिलनाडु के रामेश्वरम कस्बे में, यानी एक छोटा सा शहर है, ಒಂದು ಚಿಕ್ಕ ಪಟ್ಟಣ, ಅದು ಒಂದು ಟೌನು. ಅಲ್ಲಿ ಅವರು ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸ್ತಾರೆ. ಈಗಿನ ತಮಿಳುನಾಡಿನ ರಾಮೇಶ್ವರಂ ಅನ್ನುವಂಥ ಒಂದು ಸಣ್ಣ ಪಟ್ಟಣದಲ್ಲಿ ಅವರು ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸ್ತಾರೆ. मेरे पिता जैनुलाब्दीन की कोई बहुत अच्छी औपचारिक शिक्षा नहीं हुई थी. ಅವರ ತಂದೆ ಯಾರು? ಜೈನುಲಾಬ್ದೀನ್ ಅವರು ನಿಮ್ಮ ಹಾಗೆ ಶಾಲೆಗಳಿಗೆ ಹೋಗಿ ಅಷ್ಟು ಒಳ್ಳೆಯ ಔಪಚಾರಿಕ ಶಿಕ್ಷಣವನ್ನು ಪಡೆದವರಾಗಿರಲಿಲ್ಲ. और न ही वे कोई बहुत धनी व्यक्ति थे.
ಹಾಗಂತ ಅವರೇನು ತುಂಬ ಶ್ರೀಮಂತ ವ್ಯಕ್ತಿಯೂ ಕೂಡ ಆಗಿರಲಿಲ್ಲ. ಒಬ್ಬ ಬಡ ಮಧ್ಯಮ ವರ್ಗದ ಕುಟುಂಬದ ವ್ಯಕ್ತಿಯವರಾಗಿದ್ದರು. इसके बावजूद वे बुद्धिमान थे. ಇಷ್ಟಾದರೂ ಕೂಡ ಅವರು ಬುದ್ಧಿವಂತರಾಗಿದ್ದರು ಜೈನುಲಾಬ್ದೀನ್ ಅವರು. ಶಿಕ್ಷಣ ಪಡೆದೇ ಇದ್ದಿರ್ಬೋದು, ಆದರೆ ಅವ್ರಿಗೆ ಅನುಭವ ಸಾಕಷ್ಟು ಪಾಠವನ್ನು ಕಲಿಸ್ಕೊಟ್ಟಿತ್ತು. ಅವರು ಸಾಕಷ್ಟು ತಿಳುವಳಿಕೆ ಹೊಂದಿದ್ರು. ಅವ್ರು ಉನ್ಮೆ ಉದಾರತಾ ಕಿ ಸಚ್ಚಿ ಭಾವನಾ ಥಿ. ಅಷ್ಟೇ ಅಲ್ಲ, ಅವರಲ್ಲಿ ಉದಾರತೆಯ ಒಂದು ಒಳ್ಳೆಯ ಭಾವನೆ ಇತ್ತು. ಮುಕ್ತ ಮನಸ್ಸಿನಿಂದ ತಮ್ಮಿಂದ ಕೈಲಾದಂಥ ಸಹಾಯವನ್ನು ಅವರು ಬೇರೆಯವ್ರಿಗೆ ಮಾಡ್ತಾ ಇದ್ರು. ಇದು ಅವರ ಒಂದು ದೊಡ್ಡ ಗುಣ. ಮೇರಿ ಮಾ ಆಶಿಯಮ್ಮ ಉನ್ಕಿ ಆದರ್ಶ ಜೀವನ ಸಂಗಿನಿ ಥಿ. ಇನ್ನು ಅಬ್ದುಲ್ ಕಲಾಂ ಅವರ ತಾಯಿ ಯಾರು? ಆಶಿಯಮ್ಮ. ಇವರು ಅವರ ತಂದೆಗೆ ತಕ್ಕ ಹೆಂಡತಿಯಾಗಿದ್ದರು. ಆದರ್ಶ ಜೀವನ ಸಂಗಿನಿ ಅಂದರೆ ಒಬ್ಬ ಆದರ್ಶ ಹೆಂಡತಿಯಾಗಿದ್ದರು, जीवन संगातियागिದ್ರು. मेरे माता पिता को हमारे समाज में एक आदर्श दंपति के रूप में देखा जाता था. ನಮ್ಮ ಸಮಾಜದಲ್ಲಿ ಈ ದಂಪತಿಗಳಿಗೆ, ಯಾರು ಜೈನುಲಾಬ್ದೀನ್ ಮತ್ತು ಆಶಿಯಮ್ಮ ದಂಪತಿಗಳು ಒಂದು ಆದರ್ಶ ದಂಪತಿಗಳು ಅನ್ನುವಂತಹ ದೃಷ್ಟಿನಲ್ಲಿ ಅಲ್ಲಿನ ಸಮಾಜದವರು ನೋಡ್ತಾ ಇದ್ರು. ಅಂದರೆ ಅವರು ಒಂದು ಆದರ್ಶ ಬದುಕನ್ನು ನಡೆಸ್ತಾ ಇದ್ರು ಅಂತ. मैं कई बच्चों में से एक था. लंबे चौड़े व सुंदर माता पिता का छोटा कद काठी का साधारण सा दिखने वाला बच्चा. ನಾನು ಅನೇಕ ಮಕ್ಕಳಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. ವಿಶಾಲವಾದ ಎದೆ, ಒಳ್ಳೆಯ ಸುಂದರ ಮೈಕಟ್ಟಿನ ಒಬ್ಬ ಸಾಧಾರಣವಾಗಿ ಕಾಣ್ತಕ್ಕಂಥ ಒಬ್ಬ ಹುಡುಗ ಅಷ್ಟೇ. हम लोग अपने पुश्तैनी घर में रहते थे. ಪುಶ್ತೈನಿ ಅಂತ ಹೇಳಿದ್ರೆ ಪೈತೃಕ ಅಂತ ನೀವು ಓದಿದ್ರಿ ಅಲ್ವಾ? ಅಂದರೆ ನಮ್ಮ ಪೂರ್ವಜರಿಂದ ಬಂದಿರತಕ್ಕಂಥ ಮುತ್ತಾತರಿಂದ ಇದ್ಕೊಂಡು ಬಂದಂತಹ ಒಂದು ಪುರಾತನ ಕಾಲದ ಒಂದು ಮನೆಯಲ್ಲಿ, ಒಂದು ಹಳೆಯ ಮನೆಯಲ್ಲಿ ನಾವಿದ್ವಿ ಅಂತ ಹೇಳ್ತಾರೆ. ರಾಮೇಶ್ವರಂ ಕಿ मस्जिद वाली गली में बना यह घर चूने पत्थर व ईंट से बना पक्का और बड़ा था. ಈ ಮನೆ ಎಲ್ಲಿತ್ತು ಅಂತ ಹೇಳಿದ್ರೆ ರಾಮೇಶ್ವರಂನಲ್ಲಿ ಒಂದು ಮಸ್ಜಿದ್ ಇತ್ತು. ಆ ಮಸೀದಿ ಇರುವಂತಹ ಓಣಿಯಲ್ಲಿ ಇವರ ಮನೆ ಇತ್ತು. ಅದು ಹೇಗಿತ್ತು ಅಂತ ಹೇಳಿದ್ರೆ ಚೂನ ಅಂದರೆ ಸುಣ್ಣ, ಪತ್ಥರ್ ಅಂದರೆ ಕಲ್ಲು, ಈಂಟ್ ಸೇಬನ. ಹಿಂದೆ ಗಾರೆ ಅಂತ ಮಾಡ್ತಾ ಇದ್ರು. ಸುಣ್ಣ, ಕಲ್ಲು ಅದೆಲ್ಲ ಹಿಂಗೆ ಅರದು ತಯಾರು ಮಾಡ್ತಾ ಇದ್ರು. ಈಗಂತೆ ಸಿಮೆಂಟು ಅದೆಲ್ಲ ಬಳಕೆ ಮಾಡ್ತಾ ಇರಲಿಲ್ಲ. ಆ ಗಾರೆಯಿಂದ ಕಟ್ತಾ ಇದ್ರು. ಗಾರೆ ಮತ್ತು ಇಟ್ಟಿಗೆಗಳಿಂದ ಕಟ್ಟಿರ್ತಕ್ಕಂಥ ಗಟ್ಟಿಮುಟ್ಟಾದ ಒಂದು ಹಳೆ ಮನೆಯಾಗಿದ್ರು ಕೂಡ ತುಂಬ ಚೆನ್ನಾಗಿತ್ತು, ಗಟ್ಟಿಮುಟ್ಟಾಗಿತ್ತು, ಮತ್ತೆ ದೊಡ್ಡದಾಗಿಯೂ ಕೂಡ ಇತ್ತು. ಮೇರೆ ಪಿತಾ ಆಡಂಬರಹೀನ ವ್ಯಕ್ತಿ थे और सभी अनावश्यक एवं ऐशो आराम वाली चीजों से दूर रहते थे. ಇನ್ನು ಜೈನುಲಾಬ್ದೀನ್ ಅವರು ಒಬ್ಬ ಆಡಂಬರಹೀನ ವ್ಯಕ್ತಿ थे. ಜೈನುಲಾಬ್ದೀನ್ ಕೈಸೆ ವ್ಯಕ್ತಿ थे? ಆಡಂಬರಹೀನ ಅಂದರೆ ಅತ್ಯಂತ ಸರಳವಾದ ವ್ಯಕ್ತಿಯಾಗಿದ್ದರು. ಅವರು ಅನಾವಶ್ಯಕ ಏವಂ ಐಶೋ ಆರಾಮ್ ವಾಲಿ ಚೀಜೋ ಸೆ ದೂರ रहते थे. ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ಅನಾವಶ್ಯಕ ವಸ್ತುಗಳಿಂದ, ಆಮೇಲೆ ತುಂಬ ವಿಲಾಸಿ ವಸ್ತುಗಳಿಂದ ಬಹಳ ದೂರನೇ ಇರ್ತಾ ಇದ್ರು. ಅದೆಲ್ಲ ಅವ್ರಿಗೆ ಇಷ್ಟ ಆಗ್ತಿರಲಿಲ್ಲ. ಎಷ್ಟು ಬೇಕೋ, ಯಾವುದು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರನೇ ಅವರು ಬಳಕೆ ಮಾಡ್ಕೊಳ್ತಾ ಇದ್ರೆ ಹೊರತು ಇದೆ ಅಂತ ಹೇಳಿ ಅನಾವಶ್ಯಕ ವಸ್ತುಗಳನ್ನೆಲ್ಲ ತಗೊಂಬರ್ತಾ ಇರಲಿಲ್ಲ. ಅಂತ ವಸ್ತುಗಳನ್ನ ದೂರನೇ ಇರ್ತಾ ಇದ್ರು. ನಾವು ಮೋಜು ವಿಲಾಸ ಅಂತ ಹೇಳ್ತೀವಲ್ಲ, ಅಂತಹ ವಿಲಾಸ ಜೀವನ ಅವರಿಗೆ ಇಷ್ಟ ಇರಲಿಲ್ಲ. पर घर में सभी आवश्यक चीजें समुचित मात्रा में सुलभता से उपलब्ध थी. ಹಾಗಂತ ಅವರು ತುಂಬ ಕಂಜೂಸು ಅಂತ ಅಲ್ಲ. ಮನೆಯಲ್ಲಿ ಯಾವ ವಸ್ತುಗಳ ಅವಶ್ಯಕತೆ ಇದೆಯೋ, ಅಗತ್ಯತೆ ಇದೆಯೋ, ಅವುಗಳು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅವರು ತಂದು ಕೊಡ್ತಾ ಇದ್ರು. ಅವುಗಳಿಗೇನು ಕೊರತೆ ಮಾಡ್ತಾ ಇರಲಿಲ್ಲ. ಆದರೆ ಅನಾವಶ್ಯಕ ವಸ್ತುಗಳನ್ನೆಲ್ಲ ಮನೆಗೆ ತರ್ತಾ ಇರಲಿಲ್ಲ ಅಂತ ಅಷ್ಟೇ. ವಾಸ್ತವ ಮೇ मैं कहूँगा कि
मेरा बचपन बहुत ही निश्चिंतता और सादगी में बीता, भौतिक एवं ಭಾವನಾತ್ಮಕ दोनों ही ದೃಷ್ಟಿಯಿಂದ से ಅವ್ರು ಹೇಳ್ತಾರೆ, ನನ್ನ ಬಾಲ್ಯ ಹೇಗೆ ಕಳಿತು ಅಂತ ಹೇಳಿದ್ರೆ ಅತ್ಯಂತ ನಿಶ್ಚಿಂತತೆಯಿಂದ, ನೆಮ್ಮದಿಯಿಂದ, ಯಾವುದೇ ಚಿಂತೆ ಇರಲಿಲ್ಲ, ಯಾವುದರ ಕೊರತೆನೂ ಇರಲಿಲ್ಲ. ನನಗೆ ಬೇಕಾಗಿರ್ತಕ್ಕ ಬಾಲ್ಯದಲ್ಲಿ ಸಿಗಬೇಕಾದಂತಹ ಎಲ್ಲ ವಸ್ತುಗಳು ಕೂಡ ನನಗೆ ಸಿಕ್ತು. ನಾನು ತುಂಬ ನೆಮ್ಮದಿಯಿಂದ ಕಳೆದೆ. ಅದು ಭೌತಿಕವಾಗಿಯೂ ಇರ್ಬೋದು ಅಥವಾ ಭಾವನಾತ್ಮಕವಾಗಿ ಅಂತ ಹೇಳಿದ್ರೆ ಬಾಲ್ಯದಲ್ಲಿ ಏನೇನು ಎಷ್ಟೆಷ್ಟು ಪ್ರಮಾಣದ ಪ್ರೀತಿ, ಅಕ್ಕರೆ, ವಾತ್ಸಲ್ಯ ತೋರಿಸ್ಬೇಕೋ ಎಲ್ಲರ ಪ್ರೀತಿಯೂ ಕೂಡ ಅವ್ರಿಗೆ ಸಿಕ್ತು. ಹಾಗಾಗಿ ನನ್ನ ಬಾಲ್ಯ ಅತ್ಯಂತ ಸುಂದರವಾಗಿತ್ತು, ತುಂಬ ನೆಮ್ಮದಿಯಿಂದ ಕಳೆದೆ, ಮತ್ತು ಸಂತೃಪ್ತಿಯಿಂದ ನಾನು ನನ್ನ ಬಾಲ್ಯವನ್ನು ಕಳೆದೆ ಅಂತ ಕಲಾಂ ಸಾಹೇಬ್ ಹೇಳ್ಕೊತಾರೆ. मैं प्राय अपनी माँ के साथ ही रसोई में नीचे बैठकर खाना खाया करता था. ಇನ್ನು ಬಾಲ್ಯದ ತಮ್ಮ ನೆನಪಿನಿಂದ ಇನ್ನೊಂದು ವಿಷಯ ಹೇಳ್ತಾರೆ ಅವರು, ನಾನು ಅಡಿಗೆ ಮನೆಯಲ್ಲಿ, ರಸೋಯಿ ಅಂದರೆ ಅಡಿಗೆ ಮನೆಯಲ್ಲಿ ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡು ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡೆ ಊಟ ಮಾಡ್ತಾ ಇರ್ತಿದ್ದೆ. वे मेरे सामने केले का पत्ता बिछाती और फिर उस पर चावल एवं सुगंधित स्वादिष्ट सांबार डालती. ಅವಳು ನನಗೆ ಊಟಕ್ಕೆ ಹೇಗೆ ಬಡಿಸ್ತಾ ಇದ್ಲು ಅಂದರೆ, ಮೊದಲು ಒಂದು ಬಾಳೆ ಎಲೆಯನ್ನು ಹರಡ್ತಾ ಇದ್ಲು, ಅದರ ಮೇಲೆ ಅನ್ನದ ಮೇಲೆ ಅತ್ಯಂತ ಘಮಘಮ ವಾಸನೆ ಬರ್ತಾ ಇರುವಂಥ ಸ್ವಾದಿಷ್ಟ ಸಾಂಬಾರನ್ನು ಹಾಕ್ತಾ ಇದ್ಲು. ಸಾತ್ ಮೇ ಘರ್ ಕಾ ಬನಾ ಅಚಾರ್ ಅಂದರೆ ಉಪ್ಪಿನಕಾಯಿ, ಮನೆಯಲ್ಲೇ ತಯಾರಿಸಿದಂಥ ಉಪ್ಪಿನಕಾಯಿಯನ್ನು ಬಡಿಸ್ತಾ ಇದ್ದು. ನಾರಿಯಲ್ ಕಿ ತಾಜಿ ಚಟ್ನಿ, ತೆಂಗಿನಕಾಯಿಯ ಕಾಯಿ ಚಟ್ನಿ ಕೂಡ ಅದ್ರ ಜೊತೆಗೆ ನಂಚ್ಕೊಳಕ್ಕೆ ಹಾಕ್ತಾ ಇದ್ರು. देखिए छात्रों, उनके खाने के इस ढंग से पता चलता है कि वे कितना सात्विक भोजन करते थे और कितनी सरलता थी उसमें. ಅವರು ಎಷ್ಟು ಸರಳವಾದಂತಹ ಆಹಾರವನ್ನು ಊಟ ಮಾಡ್ತಾ ಇದ್ರು ಮತ್ತು ಎಂಥ ಸಾತ್ವಿಕವಾದ ಆಹಾರ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. प्रतिष्ठित शिव मंदिर जिसके कारण रामेश्वरम प्रसिद्ध तीर्थ स्थल है. आपको प्रश्न पूछा जा सकता है कि ರಾಮೇಶ್ವರಂ किस कारण प्रसिद्ध है. ರಾಮೇಶ್ವರಂ ಅನ್ನುವಂಥದ್ದು ಯಾಕೆ ಪ್ರಸಿದ್ಧವಾಗಿದೆ ಅಂತ ಹೇಳಿದ್ರೆ, वहाँ शिव मंदिर है. प्रतिष्ठित शिव मंदिर के कारण रामेश्वरम अत्यंत प्रसिद्ध है, प्रसिद्ध तीर्थ स्थल है. का हमारे घर से 10 मिनट का पैदल रास्ता था. ಈ ರಾಮೇಶ್ವರಂನಲ್ಲಿರುವಂತಹ ಈ ಶಿವ ದೇವಸ್ಥಾನ ಇದೆಯಲ್ಲ, ಇದು ಕಲಾಂ ಅವ್ರ ಮನೆಯಿಂದ ಸುಮಾರು ಒಂದು 10 ನಿಮಿಷದ ಟೈಮ್ ತಗೊಳ್ತಾ ಇತ್ತು ಅಲ್ಲಿ ಹೋಗೋಕ್ಕೆ, ವಾಕಬಲ್ ಡಿಸ್ಟೆನ್ಸ್, ಒಂದು 10 ನಿಮಿಷದ ದಾರಿ. जिस इलाके में हम रहते थे वहाँ मुस्लिम बहुल था. ಆ ರಾಮೇಶ್ವರಂ ಮಂದಿರದಿಂದ ಸುಮಾರು 10 ಮಿನಿಟ್ ನಡ್ಕೊಂಡು ಹೋಗುವಷ್ಟು ದೂರದಲ್ಲಿ ಇವರಿರುವಂಥ ಮನೆ ಇತ್ತು. ಅಲ್ಲಿ ಮುಸಲ್ಮಾನ ಸಮಾಜದವರೇ ಹೆಚ್ಚು ಜನ ವಾಸ ಮಾಡ್ತಾ ಇದ್ರು. ಲೇಕಿನ್ ವಹಾ ಕುಚ್ ಹಿಂದೂ ಪರಿವಾರ ಭೀ ಥೇ. ಹಾಗಂತ ಬರೀ ಮುಸಲ್ಮಾನರೇ ಇದ್ರು ಅಂತಲ್ಲ, ಅದರ ಮಧ್ಯೆ ಕೆಲ ಹಿಂದೂ ಕುಟುಂಬಗಳು ಕೂಡ ಇದ್ವು. जो अपने मुसलमान पड़ोसियों के साथ मिलजुल कर रहते थे. देखिए यह बहुत इंटरेस्टिंग बात है. वहाँ जो कुछ हिंदू परिवार के जो लोग थे वे अपने पड़ोसी मुसलमानों के साथ कैसे रहते थे, मिलजुल कर रहते थे. ಅಲ್ಲಿ ಇದ್ದಂತಹ ಹಿಂದೂ ಕುಟುಂಬಗಳವರು ಕೂಡ ತಮ್ಮ ಅಕ್ಕಪಕ್ಕದಲ್ಲಿದ್ದಂತಹ ಮುಸಲ್ಮಾನ್ ಕುಟುಂಬದವರೊಂದಿಗೆ ಅನ್ಯೋನ್ಯವಾಗಿರ್ತಾ ಇದ್ರು, ಪರಸ್ಪರ ಕೂಡ್ಕೊಂಡು ಹೊಂದಿಕೊಂಡಿರ್ತಾ ಇದ್ರು, ಸಹಬಾಳ್ವೆಯನ್ನು ಮಾಡ್ತಾ ಇದ್ರು. ನೋಡಿ ಇಲ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅವರಲ್ಲಿದ್ದಂತಹ ಒಂದು ಧಾರ್ಮಿಕ ಏಕತೆ, ಸಾಮಾಜಿಕ ಸಾಮರಸ್ಯ, ಅನ್ಯೋನ್ಯತೆ ಇತ್ತು ಅಂತ ಗೊತ್ತಾಗ್ತದೆ. हमारे इलाके में एक बहुत ही पुरानी मस्जिद थी जहां शाम को नमाज के लिए मेरे पिताजी मुझे अपने साथ ले जाते थे. ನಮ್ಮ ಮನೆಯ ಇದ್ದಂತಹ ಆ ಓಣಿಯಲ್ಲಿ ಒಂದು ಮಸೀದಿ ಇತ್ತು. ಅಲ್ಲಿಗೆ ಪ್ರತಿದಿನ ಸಾಯಂಕಾಲ ನಮಾಜ್ ಮಾಡಲಿಕ್ಕೆ ನಮ್ಮ ತಂದೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ತಾರೆ. ಪ್ರತಿದಿನ
ಜೈನುಲಾಬ್ದೀನ್ ಅವ್ರ ಜೊತೆಗೆ ಅಬ್ದುಲ್ ಕಲಾಂ ಅವರು ಕೂಡ ಸಾಯಂಕಾಲದ ಹೊತ್ತು ಎಲ್ಲಿಗೆ ಹೋಗ್ತಾ ಇದ್ರು? ಮಸೀದಿಗೆ ಹೋಗ್ತಾ ಇದ್ರು, ನಮಾಜ್ ಮಾಡಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ರು। रामेश्वरम मंदिर के सबसे बड़े पुजारी पक्षी लक्ष्मण शास्त्री मेरे पिताजी के अभिन्न मित्र थे। ಭಿನ್ನ ಅಂದರೆ ಬೇರೆ ಬೇರೆ, ಅಭಿನ್ನ ಅಂದರೆ ಬೇರೆ ಮಾಡೋಕ್ಕಾಗದೇ ಇರುವಷ್ಟು ಹತ್ತಿರ, ಅಷ್ಟು ಇಬ್ಬರು, ಎರಡು ದೇಹ ಒಂದು ಆತ್ಮ ಅಂತ ಹೇಳ್ತಾರಲ್ಲ ಹಾಗೆ ಈ ರಾಮೇಶ್ವರಂ ಮಂದಿರ ಇತ್ತಲ್ಲ, ರಾಮೇಶ್ವರ ಮಂದಿರದ ಪ್ರಧಾನ ಅರ್ಚಕರು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅಂತ, ಅವರು ಮತ್ತು ಜೈನುಲಾಬ್ದೀನ್ ಮಧ್ಯೆ ಒಂದು ಗಾಢವಾದ ಮೈತ್ರಿ, ಬಹಳ ಆತ್ಮೀಯ ಗೆಳೆಯರವರಿಬ್ಬರು, ಅಭಿನ್ನ ಮಿತ್ರತೆ, ಅವರಿಬ್ಬರನ್ನು ಬೇರೆ ಮಾಡಲಿಕ್ಕೆ ಯಾರ ಕೈಲಿಂದ ಆಗ್ತಿರಲಿಲ್ಲ, ಅಷ್ಟು ಹತ್ತಿರದ ಸ್ನೇಹಿತರಾಗಿದ್ದರು ಅವರು। आध्यात्मिक मामलों पर चर्चाएं करते रहते। जब अब्दुल कलाम छोटे थे वहीं आसपास वे खेल खेला करते थे, तब ये दोनों जैनुलाब्दीन और पक्षी लक्ष्मण शास्त्री दोनों एक साथ बैठा करते थे और हमेशा कैसी बातें करते थे? आध्यात्मिक, यानी धर्म, दैवी शक्ति आदि के बारे में वे बातें करते, चर्चाएं करते रहते थे। जब मैं प्रश्न पूछने लायक बड़ा हुआ तो मैंने पिताजी से नमाज की प्रासंगिकता के बारे में पूछा। एक दिन क्या हुआ, अब्दुल कलाम थोड़ा प्रश्न पूछने लायक बड़े होते हैं, तब उनके पिताजी से एक प्रश्न करते हैं, एक सवाल पूछते हैं कि पिताजी नमाज क्यों पढ़ना है, नमाज पढ़ने का महत्व क्या है, इसकी प्रासंगिकता के बारे में वे पूछते हैं। तब उनके पिताजी जैनुलाब्दीन बहुत अच्छा जवाब देते हैं उन्हें, जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो। और ಹೇಳ್ತಾರೆ, ನೀನು ನಮಾಜ್ ಮಾಡ್ತೀಯಲ್ಲಪ್ಪ, ನಮಾಜ್ ಮಾಡುವಾಗ ನೀನು ಸಂಪೂರ್ಣವಾಗಿ ತನ್ಮಯತೆಯಿಂದ ಆ ಭಗವಂತನಿಗೆ ಶರಣಾಗ್ತೀಯ। ಶರೀರ ಸೇ ಇತರ ಬ್ರಹ್ಮಾಂಡಕ ಏಕ ಹಿಸ್ಸಾ ಬನ್ ಜಾ, ಈ ನಮ್ಮ ಶರೀರ ಅನ್ನೋದೇ ನಾವು ಮರೆತು ನಾವು ಸಂಪೂರ್ಣವಾಗಿ ಆ ಭಗವಂತನಿಗೆ ಶರಣಾಗಿರ್ತೇವೆ। ಈ ಶರೀರವು ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳಂತೆ ಇದು ಕೂಡ ಒಂದಾಗಿರುತ್ತೆ। ನಾವು ಎಲ್ಲವನ್ನೂ ಮರೆತು ಆ ದೇವರಲ್ಲಿ ತನ್ಮಯತೆಯಿಂದ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿರ್ತೇವೆ। जिसमें दौलत, आयु, जाति या धर्म, पंथ का कोई भेदभाव नहीं होता। ಅಲ್ಲಿ ಎಲ್ಲರೂ ಕೂಡ್ಕೊಂಡು ನಮಾಜ್ ಮಾಡ್ತೇವೆ, ಅಲ್ಲಿ ಶ್ರೀಮಂತರು ಬಂದಿರ್ತಾರೆ, ಬಡವರು ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ, ಯಾರು ಬಂದರೂ ಕೂಡ ಆ ಭಗವಂತನ ಮುಂದೆ ನಾವೆಲ್ಲರೂ ಒಂದೇ। हम खुदा के घर में हैं, खुदा के सामने हम खुदा के बच्चे हैं, खुदा के सामने हम सब एक हैं। ನಾವೆಲ್ಲರೂ ಆ ದೇವರ ಮಕ್ಕಳು, ದೇವರ ಮಕ್ಕಳು ಎಲ್ಲರೂ ಒಂದೇ, ಇಲ್ಲಿ ಯಾವುದೇ ಭೇದ ಭಾವ ಅನ್ನೋದು ಇರೋದಿಲ್ಲ। ದೌಲತ್, ದೌಲತ್ ಅಂದರೆ ಐಶ್ವರ್ಯ, ಒಬ್ಬ ಬಡವ ಇರ್ಬೋದು, ಒಬ್ಬ ಶ್ರೀಮಂತ ಇರ್ಬೋದು, ವಯಸ್ಸಿನಲ್ಲಿ ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು, ಜಾತಿಯಲ್ಲಿ ಅಥವಾ ಧರ್ಮದ ಬೇರೆ ಬೇರೆ ಪಂಥಗಳಿರ್ತವೆ, ಅವು ಯಾವುದೇ ಇದ್ರೂ ಕೂಡ ಅದು ಯಾವುದೂ ಇಲ್ಲಿ ಮುಖ್ಯವಾಗಿ ಬರೋದೇ ಇಲ್ಲ, ಅವೆಲ್ಲವೂ ಗೌಣವಾಗುತ್ತೆ। ಬದಲಾಗಿ ನಾವೆಲ್ಲರೂ ಒಂದೇ ಅನ್ನುವಂತಹ ಏಕತೆಯ ಮನೋಭಾವ ಅಲ್ಲಿ ಬರುತ್ತೆ, ಭಾತೃತ್ವ ಭಾವನೆ ಬೆಳೆಯುತ್ತೆ ಅನ್ನುವಂತಹ ಒಂದು ಮಹತ್ವವನ್ನು ತಿಳಿಸ್ಕೊಡ್ತಾರೆ। ಈ ನಮಾಜ್ ಮಾಡೋದ್ರ ಹಿಂದೆ ಬೇರೆ ಯಾವ ಉದ್ದೇಶನೂ ಇಲ್ಲ, ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋದು ಮತ್ತು ಎಲ್ಲರೂ ಒಂದೇ ಎನ್ನುವಂತಹ ಭಾತೃತ್ವದ ಭಾವನೆ ಬೆಳೆಯೋದು, ಧರ್ಮದ ಬಗೆಗೆ ಇರುವಂತಹ ಒಂದು ನಂಬಿಕೆ ಇದೆಯಲ್ಲ ಅದು ಇನ್ನಷ್ಟು ಗಟ್ಟಿಯಾಗ್ತಕ್ಕಂತಹ ಒಂದು ಮಹತ್ವ ಇದೆ ಹೊರತು ಬೇರೆ ಏನೇನೂ ಇಲ್ಲ। मुझे याद है पिताजी की दिनचर्या पौ फटने के पहले से ही सुबह 4 बजे नमाज पढ़ने के साथ शुरू हो जाती थी। ಜೈನುಲಾಬ್ದೀನ್ ಅವರ ದಿನಚರ್ಯ ಅಂದರೆ ದಿನಚರ್ಯ ಎಲ್ಲಿಂದ ಪ್ರಾರಂಭ ಆಗ್ತಾ ಇತ್ತು ಅಂದರೆ ಪೌ ಫಟ್ನೆ ಸೆ ಪಹಲೆ ಸೆ, ಅಂದರೆ ಪೌ ಫಟ್ನ ಅಂದರೆ ಬೆಳಗಾಗೋದು, ಕೋಳಿ ಕೂಗೋಕ್ಕಿಂತ ಮುಂಚೆ सुबह 4 बजे से ही वे उठ जाते थे और क्या करते थे, नमाज पढ़ते थे पहले, उसके साथ
ಶುರು ಹೋ ಜಾತಿ ಥಿ. ಅವರು ಬೆಳಿಗ್ಗೆ 4 ಗಂಟೆಗೆ ಎದ್ದು ನಮಾಜ್ ಮಾಡೋದ್ರಿಂದ ಅವರ ದಿನಚರಿ ಪ್ರಾರಂಭ ಆಗ್ತಾ ಇತ್ತು. ನಮಾಜ್ ಕೆ ಬಾದ್ भी हमारे नारियल के बाग जाया करते. ಅವರು ಬೆಳಗಿನ ಪ್ರಾರ್ಥನೆ ಆದ ನಂತರ ಎಲ್ಲಿ ಹೋಗ್ತಾ ಇದ್ರು, ಅವ್ರದ್ದೊಂದು ತೆಂಗಿನ ತೋಟ ಇತ್ತು, ಆ ತೆಂಗಿನ ತೋಟಕ್ಕೆ ಹೋಗ್ತಾ ಇದ್ರು. ನಾರಿಯಲ್ ಕಾ ಬಾಗ್ ಅಂದರೆ ತೆಂಗಿನ ತೋಟ. ಬಾಗ್ ಘರ್ ಸೆ ಕರೀಬ್ 4 ಮೀಲ್ ದೂರ ಥಾ. 4 ಮೀಲ್, 1 ಮೈಲು ಅಂದರೆ 1.6 1600 ಮೀಟರ್ ಅಂದರೆ 1.6 ಕಿಲೋಮೀಟ್ರ್. 4 ಮೀಲ್ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು 6 ಕಿಲೋಮೀಟರ್ಗಿಂತಲೂ ಜಾಸ್ತಿನೇ ಅಲ್ವಾ. 6.4 ಆಗುತ್ತೆ. 6.4 ಕಿಲೋಮೀಟರ್, 6 ಕಿಲೋಮೀಟರ್ 400 ಮೀಟರ್ ಅಷ್ಟು ದೂರ ಇತ್ತು ಅವರ ತೋಟ. ಅಲ್ಲಿಗೆ ಅವರು ನಡ್ಕೊಂಡೇ ಹೋಗ್ತಾ ಇದ್ರು. ಬೆಳಗಿನ ವಾಕ್ ಆಗ್ತಾ ಇತ್ತು ಒಳ್ಳೆ. करीब दर्जन भर नारियल कंधे पर लिए पिताजी घर लौटते. ಅಲ್ಲಿಂದ ಬರುವಾಗ ಸುಮಾರು ಒಂದು 10-12 ಕಾಯಿಗಳನ್ನು ಹೊತ್ಕೊಂಡು ಬರ್ತಾ ಇದ್ರು. ತೋಟದಲ್ಲಿ ಹೋಗುವಾಗ ಕೆಲವು ಕಾಯಿಗಳು ಉದುರು ಬಿದ್ದಿರ್ತವೆ ಅಲ್ವಾ, ಮತ್ತೆ ಇನ್ನು ಕೆಲವು ಹಸಿ ಕಾಯಿಗಳನ್ನು ಕೂಡ ಅವರು ಕೆಡ್ಕೊಂಡು ತಗೊಂಡ್ಬರ್ತಾ ಇದ್ರು. ಅದನ್ನೆಲ್ಲ ತಮ್ಮ ಭುಜದ ಮೇಲೆ ಹೊತ್ಕೊಂಡು ಬರ್ತಾ ಇದ್ರು. ನೋಡಿ, 6 ಕಿಲೋಮೀಟರ್ ದೂರ 10-12 ಕಾಯಿಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡೇ ಬರ್ತಾ ಇದ್ರು. ಉಸ್ಕೆ ಬಾದ್ ಹಿ ಉನ್ಕಾ ನಾಶ್ತಾ ಹೋತಾ. ಅಲ್ಲಿಂದ ತೋಟದಿಂದ ಬಂದಾದ ನಂತರನೇ ಅವರು ತಮ್ಮ ಬೆಳಗಿನ ಉಪಹಾರವನ್ನು ಸೇವಿಸ್ತಾ ಇದ್ರು. ಹೀಗಿತ್ತು ಅವರ ದಿನಚರಿ. मैंने अपनी विज्ञान एवं प्रौद्योगिकी की सारी जिंदगी में पिताजी की बातों का अनुसरण करने की कोशिश की है. कोशिश करना ಅಂದರೆ ಪ್ರಯತ್ನ ಮಾಡೋದು. ಏನು ಪ್ರಯತ್ನ ಮಾಡಿದ್ರು ಅಂದರೆ, ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನ, ವಿಜ್ಞಾನ ಏವಂ ಪ್ರೌದ್ಯೋಗಿಕಿ ಅಂತ ಹೇಳಿದ್ರೆ ತಂತ್ರಜ್ಞಾನ, ಟೆಕ್ನಾಲಜಿ. ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ತಮ್ಮ ಜೀವನವನ್ನು ಕಳೆದ್ರಲ್ಲ. ಅವರು MTech ಮಾಡಿದ್ರು, PhD ಮಾಡಿದ್ರು, ಆಮೇಲೆ DRDOದಲ್ಲಿ ವರ್ಕ್ ಮಾಡಿದ್ರು, ಇಸ್ರೋದಲ್ಲಿ ವರ್ಕ್ ಮಾಡಿದ್ರು, ಆಮೇಲೆ ಮತ್ತಿನ್ನೆಲ್ಲಿ IASಲಿ ವರ್ಕ್ ಮಾಡಿದ್ರು, HALಲ್ಲಿ ವರ್ಕ್ ಮಾಡಿದ್ರು. ಸೊ ಅಲ್ಲೆಲ್ಲವೂ ಕೂಡ ವಿಜ್ಞಾನ ಮತ್ತು ತಮ್ಮ ತಂತ್ರಜ್ಞಾನದ ಈ ವೃತ್ತಿ ಜೀವನದಲ್ಲಿ ತಮ್ಮ ತಂದೆಯವರ ಮಾತುಗಳನ್ನು ಅವರು ಅನುಸರಣೆ ಮಾಡ್ತಾರೆ, ಮತ್ತು ಪಾಲನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ಅವರು ಹೇಗೆ ಸರಳವಾಗಿ ಬದುಕ್ತಾ ಇದ್ರು, ದೇವರು ಧರ್ಮದ ಬಗೆಗೆ ಎಂತಹ ಒಂದು ವಿಚಾರಗಳನ್ನು ಹೇಳಿದರು, ಯಾವ ರೀತಿ ಉದಾರವಾಗಿ ಬದುಕಬೇಕು ಅಂತೆಲ್ಲ. ಅವರು ಒಂಥರ ಹೇಗೆ ಅಂದರೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತಾರಲ್ಲ, ಹಾಗೆ ಬದುಕಿದವರು. ಅವರು ಹೇಳಿದಂತಹ ಎಲ್ಲ ವಿಚಾರಗಳನ್ನು ತಮ್ಮ ನಿಜ ಜೀವನದಲ್ಲಿ, ಮುಂದಿನ ತಮ್ಮ ವೃತ್ತಿ ಜೀವನದಲ್ಲೂ ಕೂಡ ಅದನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. मैंने उन बुनियादी सत्यों को समझने का भरसक प्रयास किया है. ಅವ್ರು ಹೇಳ್ತಾ ಇದ್ದಂತಹ ಆ ಎಲ್ಲ ಬುನಾದಿ ಸತ್ಯಗಳು ಏನಿದ್ವು ಅವೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು, ಶಕ್ತಿ ಮೀರಿ ನಾನು ಪ್ರಯತ್ನ ಪಟ್ಟಿದ್ದೇನೆ. कि ऐसी कोई दैवी शक्ति जरूर है जो हमें भ्रम, दुखों, विषाद और असफलता से छुटकारा दिलाती है. ನಮ್ಗೆ ಗೊತ್ತಿಲ್ಲದೆ ಇರುವಂಥ, ನಮಗೆ ಕಣ್ಣಿಗೆ ಕಾಣಿಸ್ತಿರ್ತಕ್ಕಂಥ ಒಂದು ದೈವಿ ಶಕ್ತಿ ಖಂಡಿತವಾಗಿಯೂ ಇದೆ. ಆ ದೇವರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು, ಆದರೆ ನಮಗೆ ಗೋಚರಿಸದೇ ಇರತಕ್ಕಂಥ ಒಂದು ದೈವಿ ಶಕ್ತಿ ಅನ್ನುವಂಥದ್ದು ಖಂಡಿತವಾಗಿಯೂ ಇದೆ. ಆ ದೇವರ ಜೊತೆಗೆ ನಾವು ಸಂಪರ್ಕವನ್ನು ಸಾಧಿಸಿದಾಗ ನಮಗೆ ಅದರ ಅರಿವಾಗ್ತದೆ. ನಮ್ಮಲ್ಲಿರುವಂಥ ಭ್ರಮೆ, ದುಃಖ, ನೋವು, ಆಮೇಲೆ ಸೋಲು, ಇವೆಲ್ಲವುಗಳಿಗೂ ಕೂಡ ಒಂದು ಮುಕ್ತಿಯನ್ನು ಕೊಡಿಸಿ, ನಮಗೆ ನೋವಾದ ಮೇಲೆ ಮತ್ತೆ ಒಂದು ಸುಖ, ನೆಮ್ಮದಿ, ಸೋಲಾದ ಮೇಲೆ ಮತ್ತೆ ಗೆಲುವು ಅಲ್ಲ, ಅವೆಲ್ಲವೂ ಕೂಡ ಇರ್ತಾ ಹೋಗ್ತದೆ. ನಮಗೆ ಎಲ್ಲೋ ಒಂದು ಕಡೆ ನಂಬಿಕೆ, ದೇವರು ಅನ್ನೋದಿದ್ದಾನೆ, ದೇವರು ನಮ್ಮ ಕೈ ಬಿಡೋದಿಲ್ಲ, ಇಂದಲ್ಲ ನಾಳೆ ನಮಗೆ ಇದು ಸರಿ ಹೋಗುತ್ತೆ, ಆ ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನುವಂತಹ ಒಂದು ನಂಬಿಕೆ ಇದೆ, ಅಂತ ಒಂದು ಶಕ್ತಿ ಇದೆ ಅನ್ನೋದನ್ನು ಕಲಾಂ ಸಾಹೇಬರು ಕೂಡ ಒಪ್ಕೊಳ್ತಾರೆ.
ತಥಾ ಸಹಿ ರಾಸ್ತಾ ದಿಖಾತಿ ಹೈ. ಆ ಶಕ್ತಿ ಇದೆಯಲ್ಲ ಅದು ನಮಗೆ ಒಳ್ಳೆ ದಾರಿಯ ಕಡೆಗೆ ಕೊಂಡೊಯ್ಯುತ್ತೆ, ಕರೆದುಕೊಂಡು ಹೋಗುತ್ತೆ ಅನ್ನುವಂತಹ ಮಾತುಗಳನ್ನು ಅವರು ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿವರೆಗೂ ಇಂದಿನ ಪಾಠ ಇರಲಿ ಮಕ್ಕಳೇ. ಈ ಪಾಠದಲ್ಲಿ ಬಂದಿರತಕ್ಕಂಥ ಕೆಲವು ಚಟುವಟಿಕೆಗಳನ್ನು ಈಗ ನೋಡೋಣ. ಸೊ देखिए छात्रों, एक वाक्य में उत्तर लिखने के यहाँ कुछ प्रश्न हैं, उनका उत्तर देखेंगे. पहला प्रश्न है, अब्दुल कलाम का जन्म कब और कहाँ हुआ था? अब्दुल कलाम का जन्म कब और कहाँ हुआ था? अब्दुल कलाम का जन्म 15 अक्टूबर सन 1931 15 अक्टूबर सन 1931 को तमिलनाडु के रामेश्वरम में हुआ था. ಅಬ್ದುಲ್ ಕಲಾಂ ಅವರ ಜನ್ಮ 15ನೇ ಅಕ್ಟೋಬರ್ 1931ರಲ್ಲಿ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಆಯಿತು. दूसरा प्रश्न, अब्दुल कलाम के माता पिता कौन थे? अब्दुल कलाम के पिता जैनुलाब्दीन थे और माता आशियम्मा थी. तीसरा प्रश्न, जैनुलाब्दीन कैसे व्यक्ति थे? जैनुलाब्दीन एक आडंबरहीन व्यक्ति थे, बहुत ही सरल व्यक्ति थे. चौथा प्रश्न, अब्दुल कलाम का बचपन कैसे बीता? और बाल्य, कलाम और बाल्य ಹೇಗೆ ಕಳೆಯಿತು? ಅಬ್ದುಲ್ ಕಲಾಂ ಜಿ का बचपन बहुत ही ನಿಶ್ಚಿಂತತಾ से बीता. ಅವರಿಗೆ ಬಾಲ್ಯದಲ್ಲಿ ಯಾವುದೇ ಕೊರತೆ ಇರಲಿಲ್ಲ, ಹಾಗಂತ ಅವರು ತುಂಬ ವಿಲಾಸಿ ಜೀವನವನ್ನು ಕಳೆದಿಲ್ಲ. ಸರಳವಾಗಿಯೇ ನಿಶ್ಚಿಂತೆಯಿಂದ ತುಂಬ ನೆಮ್ಮದಿಯಿಂದ ಅವರು ಕಳೆದರು. पांचवा प्रश्न, रामेश्वरम किस कारण प्रसिद्ध है? रामेश्वरम प्रतिष्ठित शिव मंदिर के कारण प्रसिद्ध है. ರಾಮೇಶ್ವರಂ ಯಾಕೆ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳಿದ್ರೆ, ಅಲ್ಲಿ ಪ್ರತಿಷ್ಠಿತ ಶಿವ ಮಂದಿರ ಇರೋ ಕಾರಣದಿಂದಾಗಿ ಅಲ್ಲಿ ರಾಮೇಶ್ವರಂ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. देखिए छात्रों, यहाँ एक और क्रियाकलाप है, रिक्त स्थानों की पूर्ति कीजिए. ಖಾಲಿ ಬಿಟ್ಟ ಸ್ಥಳಗಳನ್ನು ಸರಿಯಾದ ಶಬ್ದಗಳಿಂದ ತುಂಬುವುದು. पहला प्रश्न, आशियम्मा उनकी आदर्श डैश थी. क्या थी? जीवन संगिनी थी ना, जीवन संगिनी. दूसरा प्रश्न, रामेश्वरम प्रसिद्ध डैश है. तीर्थ स्थल है, तीर्थ क्षेत्र है. तीसरा प्रश्न देखिए, पुजारी पक्षी लक्ष्मण शास्त्री मेरे पिताजी के डैश थे. ये दोनों क्या थे? मित्र थे. कैसे मित्र? अभिन्न मित्र थे. ठीक है, तो चौथा प्रश्न देखिए, पक्षी लक्ष्मण शास्त्री और जैनुलाब्दीन डैश नामों पर चर्चाएं करते रहते. ये दोनों मिलकर किस बात के किस विचार में, किस विषय में बातें करते, चर्चा करते थे? आध्यात्मिक मामलों पर. कौन से मामलों पर? आध्यात्मिक. आध्यात्मिक मामलों पर चर्चाएं करते थे. देखिए छात्रों, यहाँ एक और क्रियाकलाप है, अनुरूपता. गांधी जी राष्ट्रपिता थे, तो अब्दुल कलाम क्या थे? हाँ, राष्ट्रपति थे. भारत के राष्ट्रपति थे. हिंदू मंदिर, हिंदू धर्म के लोग कहाँ जाते हैं? मंदिर जाते हैं. तो
तो इस्लाम धर्म के लोग कहाँ जाते हैं? हाँ, मस्जिद जाते हैं। गांधी जी की आत्मकथा सत्य की खोज, ಗಾಂಧೀಜಿಯವರ ಆತ್ಮಕಥೆ ಯಾವುದು? सत्य की खोज, सत्यान्वेषण है। अब्दुल कलाम की आत्मकथा कौन सी है? हाँ, बिल्कुल सही, अग्नि की उड़ान। ठीक है, तो अब मैं इस पाठ से संबंधित कुछ प्रश्नों को आपको गृह पाठ के रूप में देता हूं, उन्हें पूरा करके। गृह कार्य, निम्नलिखित प्रश्नों के उत्तर लिखिए। पहला प्रश्न, बालक कलाम का बचपन कैसे बीता? प्रश्न 2, कलाम के पिता कैसे व्यक्ति थे? तीसरा प्रश्न, आशियम्मा अब्दुल कलाम को खाने में क्या क्या देती थी? चौथा प्रश्न, जैनुलाब्दीन नमाज के बारे में क्या कहते थे? अंत में हम कलाम साहब के 5 बातों को हमेशा याद रखना चाहिए। पहली बात है, मैं सबसे अच्छा हूँ, ನಾನು ಎಲ್ಲರಿಗಿಂತಲೂ ಚೆನ್ನಾಗಿದ್ದೇನೆ। 2, मैं यह कर सकता हूँ, ನಾನು ಇದನ್ನು ಮಾಡಬಲ್ಲೆ। 3, ಭಗವಾನ್ ಹಮೇಶಾ ಮೇರೆ ಸಾಥ್ हैं, ದೇವರು ಸದಾ ನನ್ನೊಂದಿಗಿದ್ದಾನೆ। 4, मैं एक ವಿಜೇತಾ हूँ, ನಾನು ಒಬ್ಬ ವಿಜಯಶಾಲಿ ಆಗಿದ್ದೇನೆ। 5, आज का दिन मेरा दिन है, ಇಂದಿನ ದಿನ ನನ್ನ ದಿನವಾಗಿದೆ ಅನ್ನುವಂತಹ ಈ 5 ಆತ್ಮವಿಶ್ವಾಸದ ಮಾತುಗಳನ್ನು ನಾವು ನೆನಪಲ್ಲಿಟ್ಕೊಂಡ್ರೆ ಖಂಡಿತ ಸಕ್ಸಸ್ ನಮ್ಮದಾಗತ್ತೆ, ಯಶಸ್ಸು ನಮ್ಮದಾಗತ್ತೆ ಮಕ್ಕಳೇ. ಧನ್ಯವಾದಗಳು.